ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕರಾಚಿ ಹಲ್ವಾ ಅಂದರೆ ಬಾಂಬೆ ಹಲ್ವಾನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಪ್ರಾಸೆಸ್ಸು, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಒಂದು ಡಿಫ್ರೆಂಟ್ ಆಗಿರೋಂಥ ಗ್ಲಾಸಿ ಥರ ಇರುವಂತಹ ಒಂದು ಸ್ವೀಟ್ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸ್ವೀಟ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ಹಾಗೆ ತುಂಬಾ ಕಷ್ಟ ಅನ್ನೋರು ಈ ರೀತಿ ಸ್ವೀಟ್ನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಈ ಕರಾಚಿ ಹಲ್ವಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗೋಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನ ತೊಗೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಿಟ್ಟು ಪ್ರತಿಯೊಂದು ಅಂಗಡಿಲೂ ಸಿಗುತ್ತೆ. ಇವಾಗ ಸಿಗದೇ ಇದ್ದರೆ ಈ ಮೋರು ಹಿಮಾಲಂತಲ್ಲಿ ಸಿಗುತ್ತೆ. 1 ಬೌಲಷ್ಟು ಕಾರ್ನ್ಫ್ಲೋರ್ ಹಿಟ್ಟಿಗೆ ಅದೇ ಬೌಲಲ್ತಿಯಲ್ಲಿ 2 ಬೌಲಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಯಾವುದೇ ರೀತಿ ಗಂಟಿರಬಾರ್ದು, ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಗಂಟಿದ್ರೆ ಹಲ್ವಾ ಚೆನ್ನಾಗಿ ಬರಲ್ಲ, ಹಲ್ವಾನೂ ಕೂಡ ಗಂಟಾಗುತ್ತೆ. ಹಾಗಾಗಿ ಲಂಪ್ಸ್ ಇಲ್ಲದೇ ಚೆನ್ನಾಗಿ ಕೈ ಆಡಿಕೊಂಡು ನಂತರ ಗ್ಯಾಸ್ ಮೇಲೆ ನಾನೊಂದು ಬಾಣಲೆ ಇಟ್ಟಿದ್ದೀನಿ. ನೀವು ಪಾತ್ರೆನಾದರೂ ತೊಗೋಬೋದು. ಅದಕ್ಕೆ 2 ಗ್ಲಾಸ್ನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಕಾರ್ನ್ಫ್ಲೋರ್ ಹಿಟ್ಟಿಗೆ 2 ಗ್ಲಾಸ್ನಷ್ಟು ಸಕ್ಕರೆ ಸರಿ ಹೋಗುತ್ತೆ. 2 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ನಷ್ಟು ನೀರು ಹಾಕಬೇಕು. ಚೆನ್ನಾಗಿ ಕರಗಿಸ್ಕೋಬೇಕು. ಇದನ್ನು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಸಕ್ಕರೆನ ಕರಗಿಸ್ಕೋಬೋದು. ಸಕ್ಕರೆ ಎಲ್ಲ ನೀಟಾಗಿ ಕರಗಿದ ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು 2 ನಿಮಿಷ. ಪಾಕ ಏನು ತೆಗಿಯೋ ಅವಶ್ಯ ಇಲ್ಲ, ಜಸ್ಟ್ ಕುದಿ ಬಂದರೆ ಸಾಕಾಗುತ್ತೆ. ಈ ಕುದಿಬೇಕಾದ್ರೇ ನಾವು ಕಲಸಿಟ್ಟಿರುವಂತಹ ಈ ಕಾರ್ನ್ಫ್ಲೋರ್ ಹಿಟ್ಟನ್ನ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಕೈನ ಬಿಡಬೇಡಿ, ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲದಿದ್ದರೆ ಗಂಟು ಥರ ಆಗಿಬಿಡುತ್ತೆ. ಹೀಗೆ ಮಿಕ್ಸ್ ಮಾಡ್ತಾ ಇದ್ದಾಗೆ ಅದು ಲೈಟಾಗಿ ತಿಕ್ಕಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಕ್ನೆಸ್ ಬಂದ ತಕ್ಷಣವೇ ನಾವಿಲ್ಲಿ ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಲೆಮನ್ ಯೆಲ್ಲೋ ಕಲರ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನ ನೀವು ಚೂಸ್ ಮಾಡ್ಕೋಬೋದು. ಈ ಫುಡ್ ಕಲರ್ನೂ ಕೂಡ ಜಾಸ್ತಿ ಏನು ಹಾಕಬಾರ್ದು. 2 ಡ್ರಾಪ್ಸ್ ಹಾಕಿದರೆ ಸಾಕು, ತುಂಬಾ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಹಾಕಿದರೆ ಆ ಫ್ಲೇವರ್ ಚೆನ್ನಾಗಿ ಬರಲ್ಲ, ನೋಡೋಕ್ಕೂ ತುಂಬ ಡಾರ್ಕ್ ಅನಿಸುತ್ತೆ. ಈಗ ತಿಕ್ನೆಸ್ಸು ಸ್ಟಾರ್ಟ್ ಆಗಿದೆ. ಇವಾಗ ನಾನು 4 ಟೇಬಲ್ ಸ್ಪೂನಷ್ಟು ಕರಗಿಸಿರೋಂಥ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಕೈ ಆಡಿಸ್ಬೇಕು. ಇದನ್ನು ಬಿಡದೇ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ನಾವು ಹಾಕಿರೋ ತುಪ್ಪ ಎಲ್ಲ ಬಿಟ್ಕೊಂಡು ಇದು ಮೇಲ್ಗಡೆ ಚೆನ್ನಾಗಿ ತೇಲ್ಕೊಂಡು ಬರಬೇಕು. ಅದಾದ ನಂತರನೇ ಈ ಗ್ಲಾಸಿ ಥರ ಇರೋಂತಹ ಬಾಂಬೆ ಹಲ್ವಾ ರೆಡಿ ಆಗುತ್ತೆ. ನೋಡಿ, ಕಲರ್ ಚೇಂಜ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ತಿರುಗಿಸ್ತಾನೆ ಇದ್ದರೆ ಈ ರೀತಿ ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಆವಾಗಿನಕ್ಕಿಂತ ಈಗಲೇ ಎಷ್ಟು ತಿಕ್ನೆಸ್ ಬಂದಿದೆ. ನಂತರ ನಾನು ಸೆಂಟ್ರಲ್ಲಿ ಮತ್ತೆ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ಆ್ಯಡ್ ಮಾಡಿದರೆ ತುಂಬ ಅಂದರೆ ತುಂಬ ಗ್ಲಾಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅರ್ಧ ಪೀಸಷ್ಟು ನಿಂಬೆಹಣ್ಣಿನ ರಸನ ನಾನು ಇಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲದನ್ನೂ ಹಾಕಿ ಒಂದೇ ಸಾರಿ ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು, ಕೈ ಬಿಡಬೇಡಿ. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪನೂ ಹಾಕೋದ್ರಿಂದ. ಸೆಂಟ್ರಲ್ಲಿ ನಾನಿಲ್ಲಿ ಬಾದಾಮಿನ ಪೀಸ್ ಮಾಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಬೇಕು ಅಂತಂದರೆ ಗೋಡಂಬಿ, ಪಿಸ್ತಾ ಅದನ್ನು ಕೂಡ ಹಾಕ್ಕೋಬೋದು. ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿದೆ. ನೋಡಿ, ತುಪ್ಪ ಹೇಗೆ ಬಿಡ್ತಾ ಇದೆ. ಈ ರೀತಿ ತುಪ್ಪ ಬಾಣಲೆ ಬಿಟ್ಟು ಮೇಲ್ಗಡೆ ಬರಬೇಕು. ಆ ರೀತಿ ಆದರೆ ಇದು ಕರೆಕ್ಟ್ ಟೆಕ್ಸ್ಚರಲ್ಲಿ ಬಂದಿದೆ ಅಂತ ಅರ್ಥ. ನಂತರ ಒಂದು ಪ್ಲೇಟಿಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೆ, ಆ ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಹೊಂದಿಸ್ಕೋಬೇಕು. ಹೊಂದಿಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಹಾಕಿಬಿಟ್ಟು ಒಂದು ಅರ್ಧ ಗಂಟೆಯಷ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಈ ಬಾಂಬೆ ಹಲ್ವಾ ಅಥವಾ ಕರಾಚಿ ಹಲ್ವಾ ರೆಡಿ ಆಗುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೇಕಂತಹ ಸ್ವೀಟ್ ರೆಸಿಪಿದು. ಫಸ್ಟ್ ಟೈಮ್ ಕೂಡ ಮಾಡೋರು ಯಾವುದೇ ರೀತಿ ಭಯ ಪಡೋ ಅವಶ್ಯ ಇಲ್ಲ. ಸೂಪರಾಗಿ ಫೇಲ್ ಆಗದೇ ಚೆನ್ನಾಗಿ ಬರುತ್ತೆ.
ಒಂದು ಸಾರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.